ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದೆ. ನೀವು ಚಪ್ಪಾಳೆ ಹೊಡೆದಿರಿ ಅಂತ ನಾನೇನು ಸಂತೋಷ ಪಡೋದಿಲ್ಲ. ನೀವು ಅವ್ರಿಗೂ ಹೊಡಿತೀರಿ ಚಪ್ಪಾಳೆ. ಹೊರವ್ರನ್ನ ಹೆಗಲು ಬಾರ ಅಂತ ಕೂರೋನ್ ಕುಂಡಿ ಬಾರ ಅಂತ ಏನು ಮಾಡೋದು ಪಲ್ಲಕ್ಕಿ ಉತ್ಸವ. ಮೂಢನಂಬಿಕೆ ಅಂದ್ರೇನು ಹೇರಲ್ಪಟ್ಟ ನಂಬಿಕೆ ಅಂತ ವಿಚಾರಕ್ಕೆ ಒಳಗಾಗ್ರಿ. ನೀವು ಎಲ್ಲನೂ ಒಂದೇ ಸಲ ತಿಳ್ಕೊಳ್ಬೇಡ್ರಿ. ಈಗ ಹೋಗಿ ಕೈ ಕೊಡ್ತೀರಿ, ಕೈ ತೋರಿಸ್ಬಿಟ್ಟು ಭವಿಷ್ಯ ಹೇಳ್ರಿ ಅಂತೀರಿ. ಯಾರ ಭವಿಷ್ಯ ಯಾರು ಹೇಳ್ಬೇಕ್ರಿ? ಎಷ್ಟು ಭವಿಷ್ಯದ ವಚನಗಳಿದೆ, ಯಾರ ಭವಿಷ್ಯ ಏನು ಹೇಳ್ತೀರಿ ನೀವು? ನಮ್ಮಪ್ಪ ಹುಟ್ಟಿದಾಗ ನನಗೆ ಪಂಚಾಂಗ ಬರೆದಿಟ್ಟಾನ 2 ಹೆಂಡ್ರು ಅಂತ, ಒಬ್ರು ಸಿಕ್ಕಿಲ್ಲ, ಇನ್ನು ಸಿಗಲಾರ್ದಕ್ಕೆ ಸನ್ಯಾಸಿ ಆಗ್ಯವನೋ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ನಮಗೆ. ಸುಮ್ಮನೆ ಯಾದಕ್ಕೆ ಬಡ್ದಾಡ್ತೀರಿ? ಧರ್ಮ ದೇವರು ಅನ್ನತಕ್ಕಂಥದ್ದನ್ನು ಬಡ್ದಬಾಡ್ರಿ. ಸುಮ್ಮನೆ ಬೆಳಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ, ನಿಮ್ ಯಾವ ನಂಬಿಕೆ ಇದೆ ತಂದೆ ತಾಯಿಗಳನ್ನೇ ದೇವರು ಅಂತ ಒಂದಿಷ್ಟು ನಮಸ್ಕಾರ ಮಾಡ್ರಿ, ಚಲೋ ಕಾಯಕ ಮಾಡ್ರಿ, ಕಾಯ್ಕೊಂಡು ಬಂದಿರತಕ್ಕಂಥ ದುಡ್ಡನ್ನು ಪಡ್ಕೊಂಡು ಬನ್ರಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಮನೆ ಚಲೋ ಕಟ್ಕೊಳ್ರಿ, ಒಂದೊಳ್ಳೆ ಟಿವಿ ಇಟ್ಕೊಳ್ರಿ, ಚಲೋ ಪಿಕ್ಚರ್ ನೋಡ್ರಿ, ಪರಸ್ತ್ರೀಯರನ್ನ ಮುಟ್ಟಬೇಡ್ರಿ, ಪರ ದೈವದ ಕಡೆಗೆ ಹೋಗಬೇಡ್ರಿ, ಹೆಚ್ಚು ವ್ಯಸನಗಳಿಂದ ದೂರ ಆಗ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ರಾತ್ರಿ ಕುತ್ಕೊಂಡು ಒಳ್ಳೆ ಪಿಕ್ಚರ್ ನೋಡ್ರಿ, ರಾತ್ರಿ 10 ಗಂಟೆ ಟಿವಿ ಆಫ್ ಮಾಡಿ ಮಲ್ಕೊಳ್ರಿ, ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಮಣ್ಣಾಗ್ರಿ, ಮುಗಿದೋಯ್ತು. ನನಗಂತೂ ತಿಳಿಯೋಲ್ದಪ್ಪ. ಹೋಗಕತ್ತಾರ ಜನ. ಆ ದೇವ್ರು ಕೊಡ್ತದ, ಈ ದೇವ್ರು ಕೊಡ್ತದ, ಯಾವ ದೇವ್ರು ಕೊಡ್ತದ, ಮಣ್ಣು ಅಗದು 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 ಮಣ್ಣು ಅಗದು 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 ತಿರುಪತಿ ತಿಮ್ಮಪ್ಪನ ತೆಗೆದೊಳಗೆ ವಜ್ರದ ಕಿರೀಟ ಹಾಕಿದ್ರು